ನಾನು ತುಪ್ಪದನ್ನ ಮತ್ತು ಚಿಕನ್ ಗ್ರೇವಿ ಮಾಡ್ತಾಯಿದ್ದೆ. ಅದಕ್ಕೆ ಬೇಕಾದ ಸಾಹಿತ್ಯ ಎಲ್ಲ ತೋರಿಸ್ತಾ ಇದ್ದೆ ನೋಡಿ. ಒಂದು 3/4 kg ಆಗೋಷ್ಟು ಚಿಕನ್ ತಗೊಂಡಿದ್ದೆ. ನಾನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಒಂದು 3 ದೊಡ್ಡದೊಂದು ಒಂದು ಹದ ಸೈಜಿನ 3 ನೀರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದು ಗ್ರೇವಿಗೆ. ಇದರಲ್ಲಿ ನಾನು ಸ್ವಲ್ಪ ಖಾರ ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮಸಾಲೆ ಇದರಲ್ಲಿ ಒಂದು 15 ಗುಂಟೂರು ಮೆಣಸಿನ್ಕಾಯಿ ಹಾಕಿದೆ, ಒಂದು 4 ಬಾಡಿಗೆ ಮೆಣಸಿನ್ಕಾಯಿ, ಒಂದು 2 ಚಮಚ ಕೊತ್ತಂಬರಿ, ಒಂದು ಅರ್ಧ ಚಮಚ ಜೀರಿಗೆ, ಒಂದು 1/4 ಚಮಚ ಮೆಂತ್ಯ, ಒಂದು 1/4 ಚಮಚ ಕಾಳುಮೆಣಸು, ಒಂದು 1/4 ಚಮಚ ಸೋಂಪು. ಇಷ್ಟನ್ನು ನಾನು ಹುರಿದಿದೆ. ಲೈಟಾಗಿ ಹುರಿದು ರುಬ್ಬಿ ಇಟ್ಕೊಂಡಿದ್ದೆ. ಮಸಾಲೆಯನ್ನು ರುಬ್ಬಿ ಇಟ್ಕೊಂಡಿದ್ದೆ. ಇದರಲ್ಲಿ ಒಂದು ಸಣ್ಣ ಹುಳಿ ಹಾಕಿದೆ. ಇದಕ್ಕೆ ಹುಳಿ ಮಾತ್ರ ಚಿಕನಿಗೆ ಚಿಕ್ಕದು, ಇಷ್ಟೇ ಚಿಕ್ಕದೊಂದು ಅರ್ಧ ಲಿಂಬೆ ಗಾತ್ರದಷ್ಟು ಹುಳಿಯನ್ನು ಹಾಕಿ ಕಡ್ದು ಇಟ್ಕೊಂಡಿದ್ದೆ. ಅಂದರೆ ಹುಳಿ ಖಾರವನ್ನು ಕಡ್ದು ಮಸಾಲೆಯನ್ನು ಕಡ್ದು ಇಟ್ಕೊಂಡಿದ್ದೆ. ಇದರಲ್ಲಿ ಒಂದು ಸಣ್ಣ ತೆಂಗಿನಕಾಯಿದ ಹಾಲು ತೆಗೆದಿಟ್ಕೊಂಡಿದ್ದೆ. ನಾನು ತೆಂಗಿನಕಾಯಿ ಹಾಲು, ತಾರಾಯಿದ ಹಾಲನ್ನು ತೆಗೆದಿಟ್ಕೊಂಡಿದ್ದೆ. ಅದು ಚಿತ್ರಾನ್ನ ಇದು ತುಪ್ಪದನ್ನಕ್ಕಾದ್ದರಿಂದ ನಾವು ಹಾಲನ್ನು ಹಾಕಿ ಸಾರು ಮಾಡ್ತೇವೆ. ಕಾಯಿ ಹಾಲು ಪೂರ್ತಿ ಕಾಯಿ ಹಾಕಿ ಕಡಿಯೋದಿಲ್ಲ. ಆ ಹಾಲನ್ನು, ಇದು ಗಟ್ಟಿ ಹಾಲು, ಇದನ್ನು ತೆಗೆದಿಟ್ಕೊಂಡಿದೆ. ಇದಕ್ಕೆ ಕಾಯಿ ಹಾಕಲ್ಲ, ಇದಕ್ಕೆ ಕಾಯಿ ಹಾಲು ಹಾಕೋದು. ಇದು ಅದರದ್ದು ನೀರು ಹಾಲು, 2ನೇ ಸಲ ಕಡ್ದ ಹಾಲಿದು. ಇದರಲ್ಲಿ ನಾನು ಬೇಯಲಿಕ್ಕೆ ಇಡ್ತೇನೆ. ನೀರುಳ್ಳಿಯಲ್ಲಿ ಫಸ್ಟ್ ಬೇಯಿಸ್ಕೊಂಡು ಆಮೇಲೆ ಅದನ್ನ ಹಾಕಿ ಬೇಯಿಸ್ತೇನೆ. ಅದು ಬೇಯಲಿಕ್ಕೆ ಹಾಕಲಿಕ್ಕೆ. ಈಗ ಗ್ರೇವಿ ರೆಡಿ ಮಾಡ್ತಾ ಇದ್ದೆ. ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೆ. ಕಾಯೋದು ಇದೆ ಬಾಣಲಿ. ಅದಕ್ಕೆ ಒಂದು 4 ಚಮಚ ಎಣ್ಣೆ ಆಗೋಷ್ಟೊಂದು ಒಂದು ಸಣ್ಣ ಗಿಣ್ಣಲ್ಲಿ 1 ಗಿಣ್ಣಲಾಗುವಷ್ಟು ಎಣ್ಣೆನ ಹಾಕಿದೆ. ಅದಕ್ಕೆ ಒಂದು 5 ಚಮಚ, ದೊಡ್ಡ ಚಮಚದಲ್ಲಿ. ಈ ಸ್ಪೂನಲ್ಲಿ ಒಂದು 5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದೆ. ಅದಕ್ಕೆ ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕ್ತಾಯಿದ್ದೆ. ನೀರುಳ್ಳಿಯನ್ನು ಹಾಕ್ತಾಯಿದ್ದೆ ಎಣ್ಣೆಗೆ. ಕಟ್ ಮಾಡಿ ಇಟ್ಕೊಂಡ ನೀರುಳ್ಳಿಯನ್ನು ಎಣ್ಣೆಗೆ ಹಾಕ್ತಾಯಿದ್ದೆ. ನೀರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಅದಕ್ಕೆ ನೀರುಳ್ಳಿ ಫ್ರೈ ಆದ ನಂತರ ಚಿಕನ್ ಹಾಕ್ತೇನೆ. ಚಿಕನ್ ನೀರುಳ್ಳಿಯಲ್ಲಿ ಸ್ವಲ್ಪ ಬೆಂದ ನಂತರ ಕಾಯಿ ಹಾಲು ಹಾಕ್ತೇನೆ. ಕಾಯಿದು ನೀರು ಹಾಲನ್ನು ಹಾಕಲಿಕ್ಕೆ ಉಂಟು. ಮೊದಲೇ ಕಾಯಿದು ನೀರು ಹಾಲು ಹಾಕಬಾರ್ದು, ಅದು ನಾರೆ ಆಗ್ತದೆ, ಬೇಗ ಬೇಯಲ್ಲ. ನೀರುಳ್ಳಿಯಲ್ಲಿ ಚಿಕನ್ ಸ್ವಲ್ಪ ಬೆಂದ್ಕೊಂಡ ನಂತರ ಆಮೇಲೆ ಹಾಕಬೇಕು ಲಾಸ್ಟಿಗೆ. ಹೆಚ್ಚು ನೀರುಳ್ಳಿ ಇದಾಗಬೇಕಂತಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗ್ತದೆ. ಆಗ ಮತ್ತೆ ಚಿಕನ್ ಹಾಕ್ಬೋದು. ಅದಕ್ಕೆ ತುಂಬ ಫ್ರೈ ಆಗಬೇಕಂದೇನಿಲ್ಲ ನೀರುಳ್ಳಿ. ಸ್ವಲ್ಪ ಇಷ್ಟೇ ಇದ್ದರೆ ಸಾಕು. ಈಗ ಇದಕ್ಕೆ ಚಿಕನನ್ನು ಹಾಕ್ತೇನೆ ನಾನು. ಇದರಲ್ಲಿ ಚಿಕನ್ ಬೇಯಬೇಕು. ಚಿಕನ್ ಇದಕ್ಕೆ ಹಾಕ್ತಾಯಿದ್ದೆ. ಒಂದು 3/4 kg ಆಗೋಷ್ಟು ಚಿಕನ್ ಇದೆ. ಈ ನೀರುಳ್ಳಿಯಲ್ಲಿ ಚಿಕನ್ ಬೇಯಬೇಕು ಸ್ವಲ್ಪ. ಬೇಯ್ತಾ ಸರಿ ಎಲ್ಲ ಕಡೆಗೂ ಆ ನೀರುಳ್ಳಿ ಸೇರಿಕೊಳ್ಬೇಕು. ಒಂದು 5 ನಿಮಿಷ ಹೀಗೆ ಎಲ್ಲ ಆ ಕಡೆ ಈ ಕಡೆ ಮಾಡಿ ಸೌಂಟಲ್ಲಿ ಎಲ್ಲ ಹಂದಬೇಕದು. ಒಂದು ಮತ್ತು ಉಪ್ಪು ನೋಡಿ ಹಾಕಬೇಕು. ಈಗ ಒಂದು 2 ಚಮಚ ಉಪ್ಪು ಹಾಕಿ ಬೇಯಲಿಕ್ಕೆ ಇಡ್ತೇನೆ ನೀರುಳ್ಳಿಯಲ್ಲಿ ನಾನು. ಇದಕ್ಕೆ ಒಂದು 2 ಚಮಚ ಉಪ್ಪು ಹಾಕ್ತಾಯಿದ್ದೆ. ಇವಾಗ ಚಿಕನ್ ಬೇಯುವಾಗ ಉಪ್ಪು ಹಾಕ್ತಾಯಿದ್ದೆ. ಚಿಕನಿಗೆಲ್ಲ ಉಪ್ಪು ಹಾಕ್ಕೊಳ್ಬೇಕಲ್ಲ, ಸಾಕು. ಸಣ್ಣ ಚಮಚದಲ್ಲಿ 2 ಚಮಚ ಆಗೋಷ್ಟು ಹಾಕಿದೆ. ಮತ್ತೆ ಬೇಕಾದರೆ ನೋಡಿ ಹಾಕಬೇಕು ಅದರಲ್ಲಿ. ಇದೀಗ ಬೇಯಲಿವಾಗ ಚಿಕನಿಗೆ ಒಂದು ಸ್ವಲ್ಪ ಉಪ್ಪೆಲ್ಲ ತಗೊಳ್ಳಿ ಅಂತ ಹಾಕ್ತಾ ಇರೋದು ಅದು.
ಒಂದು 10 ನಿಮಿಷ ಬೇಯಬೇಕಿದೆ ಇದರಲ್ಲಿ. ಆಮೇಲೆ ಕಾಯಿ ಹಾಲು ಹಾಕಬೇಕಿತ್ತು. ಕಾಯಿದು ನೀರು ಹಾಲು, ಗಟ್ಟಿ ಹಾಲು ಈಗ ಹಾಕಲ್ಲ, ಮಸಾಲೆ ಎಲ್ಲ ಹಾಕಿದ ನಂತರ ಲಾಸ್ಟಿಗೆ ಹಾಕಬೇಕು. ಈಗ ಮುಚ್ಚಿಡ್ತಾ ಇದ್ದೆ, ಒಂದು 10 ನಿಮಿಷ ಆಗಬೇಕು. ಈಗ ಇಟ್ಟು ಮುಚ್ಚುತ್ತಾ ಇದ್ದೆ. ಇದೊಂದು ಸ್ವಲ್ಪ ಹೊತ್ತು ಮತ್ತು ಮಧ್ಯೆ ಮಧ್ಯೆ ತೆಗೆದು ಒಂದು ಸ್ವಲ್ಪ ಹಂದಾಡಿಸ್ತಾ ಇರಬೇಕು, ಇಲ್ಲಾಂದರೆ ಅಡಿ ಹಿಡಿತದೆ ಅದು. ನಾ ಸೋಡಾ ಮೊಸರಿ ಅಕ್ಕಿಯನ್ನು ತಗೊಂಡಿದ್ದೆ ಗೀ ರೋಸ್ಟಿಗೆ, ಇದು ತುಪ್ಪದನ್ನಕ್ಕೆ. ಇದರಲ್ಲಿ 3 ಕಪ್ ಅಕ್ಕಿ ಹಾಕಿದೆ, ತೊಳೆದಿಟ್ಟಿದೆ. ನೆನೆಸಿ ಏನು ಹೆಚ್ಚು ಹೊತ್ತು ಇಡಲಿಲ್ಲ ನಾನು, ಈಗ ಸ್ವಲ್ಪ ಮುಂಚೆ ತೊಳೆದಿಟ್ಟದು, ಒಂದು 5 ನಿಮಿಷ ಮುಂಚೆ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅದು ಸೋಡಾ ಮೊಸರಿ ಆದರೆ ನಾನು ಅದನ್ನು ನೆನೆಸಿ ಇಡಲಿಲ್ಲ, ನೆನೆಸ್ಬೇಕಂತ ಇಲ್ಲ. ಈಗ ಕುಕ್ಕರ್ ಇಡ್ತಾ ಇದ್ದೆ. ಇದರಲ್ಲಿ ಸಣ್ಣ ಈ ಕಡೆಯಲ್ಲಿ ಅದನ್ನ ರೆಡಿ ಮಾಡ್ತಾ ಇದ್ದೆ. ಕುಕ್ಕರ್ ಇಡ್ತಾ ಇದ್ದೆ. ಒಂದು 4 ನೀರುಳ್ಳಿ, ಮೀಡಿಯಮ್ ಸೈಜ್ ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೆ. ಇದು ಮಧ್ಯದಲ್ಲಿ ಸ್ವಲ್ಪ ನೋಡಬೇಕು, ಇಲ್ಲ ಅಡಿ ಹಿಡ್ಕೊಳ್ತದೆ. ನೋಡಿ ಸ್ವಲ್ಪ ಹಂದಾಡಿಸ್ಬೇಕದು ಚಿಕನ್. ಈರುಳ್ಳಿದು ನೀರೆಲ್ಲ ಬಿಟ್ಕೊಂಡಿದೆ ನೋಡಿ, ಈ ನೀರೆಲ್ಲ ಆಜಬೇಕು. ಆಮೇಲೆ ಕಾಯಿದು ನೀರು ಹಾಲನ್ನು ಇದಕ್ಕೆ ಹಾಕಬೇಕು. ನೀರುಳ್ಳಿ ನೀರೆಲ್ಲ ಆರಿಕೊಳ್ಬೇಕು. ನೀರುಳ್ಳಿ ಬಿಟ್ಟ ನೀರುಂಟಲ್ಲ, ಚಿಕನಿದ್ದು ನೀರು, ಇದೆಲ್ಲ ಆರಿದ ನಂತರ ತೆಂಗಿನಕಾಯಿದು ನೀರು ಹಾಲು ಹಾಕಿ ಸ್ವಲ್ಪ ಒಂದು 10 ನಿಮಿಷ ಬೇಯಿಸಬೇಕು. ಅದ್ರ ಮಧ್ಯೆ ಮಧ್ಯೆ ಹೀಗೆ ನೋಡಿಕೊಂಡು ಮುಚ್ಚಳ ತೆಗೆದು ನೋಡ್ತಾ ಇರಬೇಕು, ಇಲ್ಲಾರ ಅಡಿ ಹಿಡ್ಕೊಳ್ತದೆ. ಇದಕ್ಕೆ ನಾನು ತುಪ್ಪ ಹಾಕ್ತಾ ಇದ್ದೆ. ತುಪ್ಪದನ್ನಕ್ಕೆ ತುಪ್ಪ ಹಾಕಬೇಕಲ್ಲ, ತುಪ್ಪ ಹಾಕ್ತಾ ಇದ್ದೆ. ಇದು ದೊಡ್ಡ ಸ್ಪೂನು, ಇದರಲ್ಲಿ 3 ಸ್ಪೂನ್ ತುಪ್ಪ ಹಾಕಿದೆ. ಅದಕ್ಕೆ 1 ಚಕ್ರ ಮೊಗ್ಗು, ಒಂದು ಸಣ್ಣ ಕಲ್ಲು ಹೂವು, ಒಂದು 2 ಪೀಸ್ ಚಕ್ಕೆ, 4 ಏಲಕ್ಕಿ, ಲವಂಗ, 1-2 ಸೋಂಪನ್ನು ಅದಕ್ಕೆ ಹಾಕಿದೆ ನಾನು ತುಪ್ಪದ ಅನ್ನಕ್ಕೆ. ಕೆಲವರು ತುಂಬ ಹಾಕ್ತಾರೆ, ನಾನು ಹೆಚ್ಚು ಹಾಕೋದಿಲ್ಲ ಅದಕ್ಕೆ, ಮಸಾಲೆಗೆ ಒಳ್ಳೆ ಆಗೋದಿಲ್ಲ ಅದು. ಸಾರಲ್ಲಿ ಇರ್ತದಲ್ಲ ಎಲ್ಲ ಸಹ. ಈಗ ಅದಕ್ಕೆ ಆ ಈರುಳ್ಳಿಯನ್ನು ಹಾಕ್ತಾಯಿದ್ದೆ. ಈರುಳ್ಳಿ ಇದು ಹಣ್ಣಾಗಬೇಕು. ಇದು ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಈ ತುಪ್ಪದಲ್ಲಿ ಈರುಳ್ಳಿಯನ್ನು ಫ್ರೀಬೇಕು. ಒಂದು ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೆ ಅದಕ್ಕೆ ನಾನು ಈರುಳ್ಳಿಗೆ. ಇದು ಹೆಚ್ಚಲ್ಲ, ಸ್ವಲ್ಪ ಹಾಕಿದರೂ ಆಗ್ತದೆ, ಹಾಕದಿದ್ದರೂ ತೊಂದರೆ ಇಲ್ಲ, ನಡೀತದೆ. ನಂತರ ಇಡೀ ಏಲಕ್ಕಿ ಇರಲಿಲ್ಲ, ಅದಕ್ಕೆ ಪೌಡ್ರ್ ಹಾಕ್ತಾಯಿದ್ದೆ ಒಂಚೂರು, ಒಂದು ಚಿಟಿಕೆ ಅಷ್ಟು. ಅದೆಲ್ಲ ಈರುಳ್ಳಿ ಫ್ರೈ ಮಾಡುವಾಗಲೇ ಹಾಕ್ಕೊಳ್ಬೇಕು. ಇಡೀ ಏಲಕ್ಕಿ ಇದ್ದರೆ ಇಡೀ ಏಲಕ್ಕಿ ಒಂದು ಅದರೊಟ್ಟಿಗೆ ಆ ಮಸಾಲೆ ಒಟ್ಟಿಗೆ ಹಾಕ್ಬೋದು, ಗರಂ ಮಸಾಲೆ ಜೊತೆಯಲ್ಲಿ. ನಂತರ ಮುಗಿದಿದೆ, ನಾನು ಅದಕ್ಕೆ ಪೌಡ್ರ್ ಇತ್ತೆಲ್ಲ ಹಾಕಿದೆ ಒಂಚೂರು, ಎಷ್ಟು ಒಂದು ಚಿಟಿಕೆ ಎಷ್ಟು ಹಾಕಿದೆ ಅಷ್ಟು. ಇದೀಗ ಹಣ್ಣಾಗಿದೆ, ಇದಕ್ಕೆ ನಾನು ನೀರು ಹಾಕ್ತಾಯಿದ್ದೆ. ನಾನು 3 ಕಪ್ ಅಕ್ಕಿ ತಗೊಂಡಿದ್ದೆ,
ಅದಕ್ಕೆ ಒಂದು 5 ಕಪ್ ನೀರು ಹಾಕ್ತಾಯಿದ್ದೆ. 1 2 3 5 ಕಪ್ ನೀರು ಹಾಕಿದೆ. 1 ಕಪ್ ಕಮ್ಮಿ ಹಾಕಿದೆ, ಯಾಕಂದರೆ ಅದು ಅಕ್ಕಿ ಬೇಗ ಬೆಂದ್ಕೊಳ್ತದೆ, ಕರಗ್ತದೆ ಅದು. ಮತ್ತು ನೀರುಳ್ಳಿಯಲ್ಲಿ ನೀರಿನ ಅಂಶ ಇರ್ತದಲ್ಲ, ನೀರು ಗುಳುಗುಳು ಕುದಿಯುವಾಗ ಅಕ್ಕಿ ಹಾಕಬೇಕು ಅದಕ್ಕೆ. ಇದು ಸಾಕು. ಇದಕ್ಕೆ ನಾನು ಕಾಯಿ ಹಾಲು ಹಾಕ್ತಾಯಿದ್ದೆ. ಇದಕ್ಕೆ ಚಿಕನ್ ಏನು ಈಗ ಇದಕ್ಕೆ ಈ ನೀರಿನ ಹಾಲು ಹಾಕ್ತಾಯಿದ್ದೆ. ಇದರಲ್ಲಿ ಒಂದು 5 ನಿಮಿಷ ಬೇಯಬೇಕದು. ತೆಗೆದಿಟ್ಟ ಕಾಯಿದು ನೀರು ಹಾಲು ಇದು 2ನೇ ಸಲ ಕಾಯಿಯನ್ನು ಕಡ್ದು ನಾನು ತೆಗೆದ ನೀರು ಹಾಲು ಇದರಲ್ಲಿ ಬೇಯ್ತದೆ ಅದೀಗ. ಇದು ಮಸಾಲೆ ಎಲ್ಲ ಹಾಕುವಾಗ ಹಾಕ್ತೆ. ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ತೇನೆ ನಾನು. ಹೆಚ್ಚಲ್ಲ ನೋಡಿ ಹಾಕಬೇಕು ಉಪ್ಪು, ಮೊದಲೇ ಜಾಗ್ರತೆ ಮಾಡ್ಕೊಳ್ಬೇಕು. ಸಾರಲ್ಲಿ ಉಪ್ಪಿರ್ತದಲ್ಲ, ಅನ್ನಕ್ಕೆ ಹೆಚ್ಚು ಉಪ್ಪು ಹಾಕ್ಲಿಕ್ಕೆ ಆಗ್ತಿಲ್ಲ, ಸ್ವಲ್ಪ ಹಾಕಿದೆ. ಇದರಲ್ಲಿ ಒಂದು ಅರ್ಧ ಕಪ್ಪು ಕಾಯಿ ಹಾಲನ್ನು ಹಾಕ್ತಾಯಿದ್ದೆ ನಾನು. ಅದಕ್ಕೆ ಗಟ್ಟಿ ಹಾಲಲ್ಲ, ಚಿಕನಿಗೆ ಕಡ್ದದ್ದು ಅದಕ್ಕೆ ಹಾಕೋದು. ಒಂಚೂರು ಹಾಕ್ತಾ ಒಂದು ಅರ್ಧ ಕಪ್ ಹಾಕಿದೆ ಕಾಯಿದ ಹಾಲು. ಈ ಚಿಕನಿಗೆ ಆ ಕಾಯಿದು ನೀರು ಹಾಲಲ್ಲಿ ಬೇಯ್ತಾ ಇದೆ. ಫಸ್ಟ್ ಒಮ್ಮೆ ನೀರುಳ್ಳಿಯಲ್ಲಿ ಬೆಂದಿದೆ, ಒಂದು 5 ನಿಮಿಷ ಬೇಯಬೇಕು ಇದರಲ್ಲಿ. ಈರುಳ್ಳಿ ಇದು ಕುದಿಬೇಕಿದು. ಇದು ಕುದಿ ಬರುವಾಗ ಇದಕ್ಕೆ ಅಕ್ಕಿ ಹಾಕಬೇಕು. ಈಗ ಅಕ್ಕಿ ಹಾಕ್ತಾಯಿದ್ದೆ ಅದಕ್ಕೆ. ಅದು ಗುಳುಗುಳು ಕುದೀತಾ ಇದೆ. ಈಗ ಈ ಥರ ಕುದಿಯುವಾಗ ಅಕ್ಕಿ ಹಾಕಬೇಕು ಅದಕ್ಕೆ. ನೆನೆಸಿಟ್ಕೊಂಡು ತೊಳೆದಿಟ್ಕೊಂಡು ಅಕ್ಕಿಯನ್ನು ನಾನು ಅದಕ್ಕೆ ಹಾಕ್ತಾಯಿದ್ದೆ. ನಾನು ಸೋನಾ ಮೊಸರು ತಗೊಂಡಿದ್ದೆ. ಬಾಸ್ಮತಿ ಬೇಕಾದರೂ ತಗೊಳ್ಬೋದು. ಒಂದು ಚಮಚ ತುಪ್ಪನ ಹಾಕ್ತಾಯಿದ್ದೆ ನಾನು. ಮತ್ತೆ ಒಂದು ಚಮಚ ತುಪ್ಪ ಮೇಲಿಗೆ ಹಾಕ್ತಾಯಿದ್ದೆ. ಒಂದು ಚಮಚ ಹಾಕಿದೆ ಪುನಃ ಮತ್ತೆ. ಆವಾಗ 3 ಚಮಚ ಅದಕ್ಕೆ ನೀರುಳ್ಳಿ ಫ್ರೈ ಮಾಡುವಾಗ ಹಾಕಿದೆ. ಈಗ ಲಾಸ್ಟಿಗೆ ಮೇಲಿಗೆ ನೀರು ಹಾಕಿದ ಮೇಲೆ 1 ಚಮಚ ಹಾಕಿದೆ. ಈಗ ಕುಕ್ಕರ್ ಮುಚ್ಚುತ್ತಾ ಇದ್ದೆ. ಈಗ ಕುಕ್ಕರ್ ಮುಚ್ಚಿ ಇಡ್ತೇವೆ ಸಣ್ಣ ಉರಿಯಲ್ಲಿ. 1 ವಿಶಿಲ್ ಆಗಲಿ ಅದು. ಇದಾಗಿದೆ. ಈಗ ಇದಕ್ಕೆ ಮಸಾಲೆ ಹಾಕ್ತಾಯಿದ್ದೆ ನಾನು. ಇದಕ್ಕೆ ಮಸಾಲೆಯನ್ನು ಹಾಕ್ತಾಯಿದ್ದೆ. ಇದಕ್ಕೆ ಕಡ್ದಿಟ್ಟ ಮಸಾಲೆಯನ್ನು ಇದಕ್ಕೆ ಈಗ ಹಾಕ್ತಾಯಿದ್ದೆ ನಾನು. ಬೆಂದಿದೆ ಸಾಕದು. ಸ್ವಲ್ಪ ಪಾತ್ರೆ ದೊಡ್ಡದು ಬೇಕಿತ್ತು, ಚೇಂಜ್ ಮಾಡಿಕೊಂಡೆ. ಈ ಮಸಾಲೆಯಲ್ಲಿ ಒಂದು 5 ನಿಮಿಷ ಬೇಯಬೇಕದು. ಮುಚ್ಚಿಡ್ತಾ ಇದ್ದೆ. ಈಗ ಈ ಗಟ್ಟಿ ಹಾಲನ್ನು ಅದಕ್ಕೆ ಹಾಕ್ತಾಯಿದ್ದೆ ನಾನು.
ಆಯಿತು. ಅದು ಸ್ವಲ್ಪ ತೆಳ್ಳಗೆ ಇರಬೇಕು, ಮತ್ತು ಕುದ್ದು ದಪ್ಪ ಆಗ್ತದೆ ಅದು. ಈಗ ಸ್ವಲ್ಪ ಉಪ್ಪು ನೋಡಿ, ಉಪ್ಪು ಬೇಕಾದರೆ ಹಾಕ್ಬೋದು. ಒಂದು ಅರ್ಧ ಚಮಚ ಉಪ್ಪು ಹಾಕಿದೆ. ಈಗ ಒಂದು ಚಮಚ ಖಾರ ಪುಡಿ ಹಾಕ್ತಾಯಿದ್ದೆ, ಕೆಂಪು ಅಚ್ಚ ಖಾರದ ಪೌಡ್ರು. ಕಲ್ಲರ್ ಇಲ್ಲ, ಕಲ್ಲರಿಗೆ ಮತ್ತು ಖಾರ ಸಹ ಕಮ್ಮಿ ಆಗಿದೆ ಅದು. ಸಾಕು. ಈಗ ಒಂದು ಕುದಿ ಬರಬೇಕಿದು ಚಂದ. ಸ್ವಲ್ಪ ಒಂದು 5 ನಿಮಿಷ ಕುದೀಲಿ. ಈಗ ಮುಚ್ಚುವಾಗ ಜಾಗ್ರತೆ, ಅದು ಉಪ್ತದೆ. ಕಾಯಿ ಹಾಲು ಹಾಕಿದ್ದಲ್ವಾ, ನೋಡ್ತಾ ಇರಬೇಕು. ಇದೀಗ ತಣ್ಣಗಾಗಿದೆಯಾ ನೋಡ್ತೇನೆ. ಸ್ವಲ್ಪ ತಣ್ಣಗಾಗಲಿಕ್ಕಿದೆ. ಇದು ಕುದೀತಾ ಇದೆ ನೋಡಿ. ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಾಗ್ತದೆ, ಮಾಡಿ ನೋಡಿ, ಟ್ರೈ ಮಾಡಿ ನೀವು ಸಹ. ಸುಲಭ ಆಗ್ತದೆ, ಮಾಡಲಿಕ್ಕೂ ಸುಲಭ. ಒಂದು ಸಲ ಟ್ರೈ ಮಾಡಿ. ಸಾರು ಕುದೀತಾ ಇದೆ, ಆಗ್ತಾ ಬಂತು. ಸಾರಾಗಿದೆ, ರೆಡಿ ಆಯಿತು. ಅದು ಬಿಸಿ ಹೋಗಲಿಲ್ಲ, ತಣ್ಣಗಾಗಲಿಲ್ಲ ಕುಕ್ಕರ್. ನೋಡಿ ಹೇಗೆ ಬಂದಿದೆ ಅಂತ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಚೆನ್ನಾಗಾಗಿದೆ ನೋಡಿ, ಒಳ್ಳೆ ಬಂದಿದೆ ನೋಡಿ. ಇಷ್ಟೇ, ಚೆನ್ನಾಗಾಗಿದೆ. ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ ನೋಡಿ. ಮತ್ತು ನಾನು ಸೋಡಾ ಮೊಸರು ಅಕ್ಕಿ ತಗೊಂಡದ್ದು, ಬಾಸ್ಮತಿ ರೈಸ್ ತಗೊಳ್ಳಿಲ್ಲ. ಇನ್ನೊಮ್ಮೆ ಬಾಸ್ಮತಿ ರೈಸಲ್ಲಿ ಮಾಡಿ ತೋರಿಸ್ತೇನೆ. ನೋಡಿ ಸಾರು, ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಾಗಿದೆ ನೋಡಿ. ತುಪ್ಪದನ್ನ ಚಿಕನ್ ಸಾರು, ತುಪ್ಪದನ್ನ ಚಿಕನ್ ಸಾರು ರೆಡಿ.